ಆ ತರ ಮೋಸ ಮಾಡೋದ್ ಬೇಡ. ಪಕ್ಕ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲಿ ಇದೆಯಾ? ಜಮೀನೆಲ್ಲ ನಿಮ್ಮ ಹೆಸರಲ್ಲಿ ಹಾ. ಇರ್ಬೇಕು. ನಾಳೆ ದಿವಸ ಬೈ ಚಾನ್ಸ್ ಸೇಲ್ ಆದ್ಮೇಲೆ ನಾನು ಒಂದ್ ಬಗ್ಗೆ ಅಗ್ರಿಮೆಂಟ್ ಒಂದು ಬಡಿತೀನಿ, ನೀವು ಸೈನ್ ಹಾಕ್ತಿರಾರೆ, ನಾನು ಸೈನ್ ಮಾಡಕ್ ಆಗಲ್ಲ, ಎಫ್ ನಾನು ಹಾಕ್ತೀನಿ, ಕೋರ್ಟ್ಗೆ ಹೋಯ್ತೀನಿ ಇಬ್ರು, ಆಯ್ತಾ? ಅಣಿಕಲ್ಗೆ ಹೋಗ್ಬಿಟ್ಟು ಮಾಡಿಸ್ತೀನಿ, ನಿಮ್ ಜಮೀನ್ ನನ್ಗೆ ಬರ್ಬೇಕು. ಆಮೇಲೆ ನಿಮ್ ಮಕ್ಳು ಬಂದು ಆಮೇಲೆ ಇದಕ್ಕಿಲ್ಲ ನನಗೆ ಬರ್ಬೇಕು, ಎಲ್ಲಾರ ತಗ ಸೈನ್ ಹಾಕ್ಸ್ತೀನಾ? ಎಲ್ಲಾರ್ದು ಸೈನ್ ಬೇಕೇ ಬೇಕಲ್ವಾ? ಆಮೇಲೆ ನನ್ನ ಹೆಸರಲ್ಲಿ ಬರೋದು, ಇಲ್ಲ ಅಂದ್ರೆ ಬರಲ್ಲ. ಈ ಕೋರ್ಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೆಣ್ಮಕ್ಳಿಗೂ ಕೊಡ್ಬೇಕು, ಗಂಡ್ ಮಕ್ಳಿಗೂ ಕೊಡ್ಬೇಕು. ನೀವು ಅವರೆಲ್ಲ ಒಪ್ಕೊಂಡು ಸೈನ್ ಹಾಕ್ಬೇಕು. ಅದಕ್ಕೆ ಸರಿ ನಮ್ಮ ಅಪ್ಪ ಜಮೀನ್ ಅವ್ರಿಗೆ ಕೊಟ್ಟಿದ್ದೀನಿ, ಎಷ್ಟು ಕಾಸಿಗೆ ಇಷ್ಟು ಕಾಸು ತಗೊಂಡು ಕೊಟ್ಟಿದ್ದೀನಿ ಅಂತ ಎಲ್ಲ ಸೀಲ್ ಹಾಕಿ ಸೈನ್ ಹಾಕಿ ಕೋರ್ಟ್ ಎಫಿಡವಿಟ್ ಮಾಡ್ದಾದ್ಮೇಲೆ ಬರೋದು. ಇನ್ನ 2 ವರ್ಷ ಸಿಕ್ಕಲ್ಲ ಕೊಡ್ತೀನಿ ಅಂದ್ರೆ 5 ವರ್ಷ ಹೋಯ್ತು, ಅದಕ್ಕೇನಿಲ್ಲ. ಆದ್ರೆ ಒಟ್ಟಿಗೆ ಕೆಲಸ ಕೊಡಕ್ ಆಗಲ್ಲ, ಕಾಸು ಕೊಡಕ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳ್ತೀನಿ. 10 ಲಕ್ಷ ಕೊಡ್ತೀನಿ, ಆಮೇಲೆ ಇನ್ನೊಂದು 6 ತಿಂಗಳು ಬಿಟ್ಟು ಕೊಡ್ತೀನಿ. ಸರಿ, ಅದ್ ಗ್ಯಾರಂಟಿ ಪಕ್ಕನ. ಆಮೇಲೆ ಇದು ಮರಿಯಪ್ಪ ಯಾರು ಗೊತ್ತಿಲ್ಲ, ತತ್ತಕೆರೆ ಹೋಗಿದಾರೆ ಅಂದ್ರೆ ಅಲ್ಲ ಈ ಕೇಳಿದ ಮಾತು ನೋಡಿ. ಅನ್ನನೇ ಕರೆಕ್ಟಾ? ಒಂದೇ ಮಾತು, ಬೈ ಬೈ ಹಂಗೆ ಇರ್ಬೇಕು. ಮಾತ್ ಇನ್ 2 ವರ್ಷ ಆಗ ಮಾಡ್ತೀನಿ, ಒಂದ್ 2 ಸೈಟ್ ಮಾಡ್ತೀನಿ. ಆಮೇಲೆ ಹಂಗಿಲ್ಲ ಹಂಗಿಲ್ಲ ಅಲ್ಲ, ಈ ನಡುವೆ ಆತರ ನಡೀತಾ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ನಿಮ್ ಮೇಲೆ ಭರೋಸಾ ಇಲ್ಲ, ನನ್ ಮೇಲೆ ಭರೋಸಾ ಇಲ್ಲ ನಿಮ್ಗೆ, ಆತರ ನಾನು ಹೇಳೋದು ಬೇಡ. ಯಾಕಂದ್ರೆ ಕಾಸು ದುಡ್ಡು ಬಿಸ ಬೇರೆ, ಕುಡಿಯೋದು ಬಿಸ ಬೇರೆ. ಫ್ರೆಂಡ್ಸ್ ಅದು ಲೆಕ್ಕನೇ. ಇದು ಬಿಸ್ನೆಸ್. ಅದೇ ಅದಕ್ಕೆ ಬಿಸ್ನೆಸ್ ಮೇಲೆ ಪ್ರತಿಯೊಂದು 1ರಿಂದ 100 ಪ್ರತಿಯೊಂದು ಪಿನ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ಅದಕ್ಕಿಲ್ಲ ಇಲ್ಲ ನನ್ ಮಗಳು ಹೇಳಿದ್ದು ಕೊಡಕ್ಕಾಗಲ್ಲ, ನನ್ನ ಇವ್ ಕೊಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳ ಅಲ್ಲ. ನಾನು ಕೇಳ್ತಾ ಇರೋದು ನಿಮಗೆ, ಅದು ಪ್ರಾಬ್ಲಮ್ ಬರಲ್ಲ ತಾನೆ? ಮತ್ತೆ ನಾವಿಬ್ರು ಇವಾಗ ಅಗ್ರಿಮೆಂಟ್ ಯಾರನ್ನ ಬೇಕು ಜೊತೆಗೆ, ನಾಳೆ ದಿವಸ ನೀವು ಉಲ್ಟಾ ಹೇಳ್ಬಿಟ್ರೆ, ಅಕಸ್ಮಾತ್ ನಾನು ಉಲ್ಟಾ ಹೇಳ್ಬಿಟ್ರೆ ಅವ್ರು ಯಾರು ಬೇಕಲ್ವಾ? ಉಲ್ಟಾ ಅಲ್ಲಲ್ಲ, ನನ್ ಮೇಲೆನೆ ಹೇಳ್ತೀನಿ. ಇವಾಗ ಎಲ್ಲ ನಾನ್ 10 ಲಕ್ಷ ಕೊಡ್ತೇನೆ, ಇಲ್ಲ ನಾನ್ ಕಾಸು ಕೊಡ್ತೀನಿ ಅಂತ ನಾನ್ ಹೇಳ್ತೀನಿ. ಆಮೇಲೆ ಯಾರು ಒಬ್ಬ ಬೇಕಲ್ಲ, ಇಲ್ಲ ಕೊಟ್ಟಿಲ್ಲ ಅಷ್ಟೇ ಕೊಟ್ಟಿರೋದು. ನಿಮ್ ಕಡೆನೂ ಇರ್ಬೇಕು, ನಮ್ ಕಡೆನೂ ಇರ್ಬೇಕು. ಇರ್ಬೇಕು, ಅದಕ್ಕೆ ನಿಮ್ ಕಡೆನೂ ಇರ್ಬೇಕು, ನಮ್ ಕಡೆ ಇರ್ಬೇಕು. ಹಂಗಿದ್ರೆ ಪರ್ಫೆಕ್ಟ್. ಅವ್ರ ಮುಂದೆ ಕರೆಕ್ಟ್ ಪಕ್ಕ ಸೈನ್ ಹಾಕಿ ಆವಾಗ ಕಾಸು ಇಸ್ಕೊಳ್ಳೋದು. ನೀನ್ ಸೈನ್ ಹಂಗೆ. ಆದ್ರೆ ಕೇಸ್ ಕೊಡಕ್ ಆಗಿಲ್ಲ, ಅಕೌಂಟ್ ಅದೇ ಕೊಡ್ತೇನೆ. ಕೇಸ್ ಕೊಡಲ್ಲ, 10 ಲಕ್ಷ ಕೇಸ್ ನೀವು ಕೊಡಲ್ಲ, ಬ್ಯಾಂಕಲ್ಲಿ ಬೈತಾರೆ. ಆಮೇಲೆ ಅಲ್ಲೋ ಇನ್ನ 2 ವರ್ಷ ಕುಡಿಕೋ. 2 ವರ್ಷ 10 ಲಕ್ಷ ನಾನು ಇದರಲ್ಲಿ ಜಮಾ ಮಾಡಲ್ಲ. ಕೊತ್ಮಲ್ ಬಂದು ಎಲ್ಲ ಇರ್ತಾನೆಲ್ಲ ನೋಡಿ. ಇದು ಇವಾಗ ಈ ಟೊಮೆಟೊನೇ ಹಿಂಗಾಗೋಯ್ತೆ ಕತೆ, ಕಾಸ್ ಮೇಲೆ ಏನಾಗತ್ತೆ? ಏನ್ ಇಕ್ಕಲೇ ಇವನು ಯಾರಪ್ಪ, ಸಿದ್ದರಾಮಯ್ಯ ಇಕ್ಕಲ್ಲ, ತಿರ್ಗಾ ಮೋದಿ ಇಕ್ಕಲ್ಲ. ಮೋದಿ ಯಾರು? ಯಾವ ಮೋದಿ? ನಿಮ್ ಕಡೆ? ನಮ್ ಕಡೆ ಯಾರು? ಮೋದಿ ಯಾವ ಮೋದಿ? ನನಗೆ ಶಿವರಾಜ್ ಕುಮಾರ್ ಗೊತ್ತು, DK ಶಿವರಾಜ್ ಕುಮಾರ್ ಗೊತ್ತು, ಇವರು ಸಿದ್ದರಾಮಯ್ಯ ಗೊತ್ತು. ಅವರೆಲ್ಲ ಮೋದಿ ಯಾರು? ಏನು ಇನ್ ಮೋದಿ? DK ಶಿವಕುಮಾರ್ ಅವರು ಇವಾಗ ಮುಖ್ಯಮಂತ್ರಿ ತಾನೆ ನಿಮ್ಗೆ? ಅವ್ರು ಹಿಂಗ ಇವ್ರು ಕಾಂಗ್ರೆಸ್, ಅವರು ನಮ್ದು ಕಾಂಗ್ರೆಸ್. ಮತ್ತೆ ನಿಮ್ ಮೋದಿ ಹೇಳ್ತೀರಾ? ಯಾರು ನೀವು? ನಾವು ಅಲ್ಲ, ನಿಮ್ ಕಡೆ ಮೋದಿ ಸಪೋರ್ಟ್ ಮಾಡ್ತಾರಲ್ಲ. ನಮ್ ಕಡೆ ಏನ್ ಮೋದಿ ಏನಿಲ್ಲ. ನಮ್ ಕಡೆ ಸಪೋರ್ಟ್ ನಮ್ಮ ಅಪ್ಪ, ನಾವ್ ಫ್ಯಾಮಿಲಿ ಎಲ್ಲ. ಮೋದಿ ಇಲ್ಲ, ಆಯ್ತಾ? ಸರಿ, ಮೋದಿ ಕತೆ ಬೀರಿ, ನಮ್ದು ಕತೆ ಕುಡಿಕೋ ಮಾತ್ನ ಈ ಅಂದಾನೆ ಕೊಡ್ತೀನ. 2 ವರ್ಷಕ್ಕೂ ಕುಡಿಕೋ, ಗ್ಯಾರಂಟಿ ಕೊಡ್ತೀನ. ಆಮೇಲೆ ಇಲ್ಲ ಕೊಡಲ್ಲ, ಹೇಳಿದ್ದು ಈಗ ಸೇಲ್ ಮಾಡಲ್ಲ, ಅದೆಲ್ಲ ಇಲ್ಲ. ಮಾತ್ ನಗು ಅಲ್ಲ, ನಗಿಯಾಗ ನಾನು ಹೇಳ್ತಾ ಇಲ್ಲ, ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅದನ್ನ ಹೇಳ್ತಾ ಇರೋದು. ಮಾತೆ 2 ವರ್ಷ. ಸರಿ, ಥ್ಯಾಂಕ್ ಯು. ಈ ಮಾತು ಪಕ್ಕ ನೋಡ್ಗ. ಆಮೇಲೆ ಇಲ್ಲ ಹಂಗಿಲ್ಲ, ಹಿಂಗಿಲ್ಲ, ಪಕ್ಕ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಳಿಸಕೋನ, ವಿಡಿಯೋ ಕಳಿಸಿ ಪ್ರೂಫ್. ನೋಡಿ, ಇನ್ನೊಂದು ನಾವಿವಾಗ ಪ್ರತಿಯೊಂದು ಮಾತಾಡಿದ್ದೀನಲ್ಲ, ಅದು ಆ ವಿಡಿಯೋ ಅಲ್ಲಿ ಇದೆ. ಅಲ್ಲಿ ಹಾಯ್ ಅಂತ ಹೇಳಿ, ಹಾಯ್ ಹೆಲೋ ಅಂತ ಹೇಳಿ. ಪರ್ದೇಶಿ